ಕೋಲಾರ ಅಂತ ಹೇಳಿದ್ರೆ ಓಂ ಶಕ್ತಿ ಚಲಪತಿ ಅಂತ ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ. ABP ಇಂದ ಹಿಡಿದು ಯುವ ಮೋರ್ಚಾದಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಿಸ್ತಿನ ಸಿಪಾಯಿ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿ ನಮ್ಮ ವಿಜೇಂದ್ರಣ್ಣವರು ಆಯ್ಕೆ ಮಾಡಿ ಆಯ್ಕೆಯಾದ ವರ್ಷದಲ್ಲೇ ಹುಟ್ಟುಹಬ್ಬನ ಆಚರಿಸ್ಕೊಂತ ಇರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಭಾರತೀಯ ಜನತಾ ಪಾರ್ಟಿಯ ಯುವ ನಾಯಕ ಮುಂದೊಂದು ದಿನ ಈ ಕೋಲಾರ ಜಿಲ್ಲೆಯಲ್ಲಿ 100% MLA ಆಗೇ ಆಗ್ತಾರೆ. ಅವ್ರ ಅಧ್ಯಕ್ಷರಾದಾಗ ಹೇಳ್ಬಿಟ್ರು, ನಾನು MLA ಆಗೋದಕ್ಕಿಂತ ನಮ್ಮ ಜಿಲ್ಲೆಯಲ್ಲಿ ಒಂದು 3-4 ಜನನ MLA ಮಾಡಬೇಕು, ಅದೇ ನನ್ನ ಆಸೆ, ನನ್ನ ಗುರಿ ಅಂತ ಹೇಳಿ ಎಲ್ಲರೂ ಸ್ವಾರ್ಥಿಗಳಾಗಿ ಕೆಲಸ ಮಾಡೋದನ್ನು ನೋಡಿದ್ದೀರಿ. ಆದರೆ ನಿಸ್ವಾರ್ಥವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಚುನಾವಣೆಗೆ ನಿಂತು ಬಿಟ್ಟ ಆಪೋಸಿಟ್ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ ಕೋಲಾರಲ್ಲಿದೆ, ನಗರದಲ್ಲಿದೆ, ಯಾರು ಏನೇ ಎಗರಾಡಿದ್ರೇನೋ ಮುಂದೊಂದು ದಿನ ಭಾರತೀಯ ಜನತಾ ಪಾರ್ಟಿಯಲ್ಲಿ MP ಆಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಗುರಿ ಇಟ್ಕೊಂಡಿದ್ದಂಥವರು ಓಂ ಶಕ್ತಿ ಚಲಪತಿರವರು. ನಾನು MP ಆಗಕ್ಕೆ ಮೊದಲು ಬಂದು ಓಂ ಶಕ್ತಿ ಚಲಪತಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಬಂದರೆ ಚೆನ್ನಾಗಿರುತ್ತೆ, ನೀವು ಬಂದ್ಬಿಡಿ, 100% ಕೋಲಾರಮ್ಮನಹಳ್ಳಿಗೂ ನೀವು ಗೆಲ್ತೀರಿ ಅಂತ ಹೇಳಿ ಓಂ ಶಕ್ತಿ ಚಲಪತಿರವ್ರು ಹೇಳಿದರು. ಅದೇ ರೀತಿಯಲ್ಲಿ ನಾನು ಟಿಕೆಟ್ ವಿಷಯದಲ್ಲೂ ಎಷ್ಟೊಂದು ನಾಯಕರು ಏನು ಸಪೋರ್ಟ್ ಮಾಡಿದ್ರು, ಓಂ ಶಕ್ತಿ ಚಲಪತಿರವರು ನಮ್ಮ ರಾಜ್ಯಾಧ್ಯಕ್ಷರು ಈಗೇನು ವಿಜೇಂದ್ರಣ್ಣವ್ರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಬೇರೆ ಬೇರೆಯವ್ರು ಯಾರ್ಯಾರು ಕೇಳ್ತಾ ಇದ್ದಾರೆ, ಯಾರು ತಗಲಲ್ಲ, ಯಾರು ಎದುರಿಸಲ್ಲ, ಓಡೋಗ್ಬಿಡ್ತಾರೆ, ಇಲ್ಲಿ ಗೆಲ್ಬೇಕಂದ್ರೆ ಮುನ್ಸಾಮಣ್ಣವ್ರಿಗೆ ಟಿಕೆಟ್ ಕೊಡಿ ಅಂತೇಳಿ ಓಂ ಶಕ್ತಿ ಚಲಪತಿರವ್ರು ಹೇಳಿದರು. ಅದೇ ರೀತಿಯಲ್ಲಿ ನಮ್ಮ ಹೈಕಮಾಂಡನು ನಮ್ಗೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಟೋಟಲ್ ಇಲ್ಲಿ ಬಂದಿರ್ತಕ್ಕಂಥವ್ರು, ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಬಂದಿದ್ದೀರಿ. ನಾನು ಚುನಾವಣೆ ನಿಂತ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಕೋಲಾರ ಜಿಲ್ಲೆನೂ ಹೋಗಿ ಒಂದು MP ಅವರು PM ಆಗೋದಕ್ಕೆ ಕೈ ಎತ್ತಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕ್ದಂತ ತಮ್ಮೆಲ್ಲರಿಗೂ ಓಂ ಶಕ್ತಿ ಅವ್ರನ್ನ ನೋಡಿ ಕಲೀರಿ. ಯಾವ ರೀತಿ ಅವ್ರ ಪಾರ್ಟಿಯಲ್ಲಿ ಬೆಳೆದು ಬಂದಿದ್ದಾರೆ. ಸುಮಾರು ಜನ ಹೇಳ್ತಾ ಇದ್ರು, ಸುಮಾರು ಜನ ಆಕಾಂಕ್ಷಿಗಳು ಇದ್ರು ಜಿಲ್ಲಾಧ್ಯಕ್ಷರಿಗೆ. ಆದ್ರೆ ಕೋಲಾರಮ್ಮನ ಆಶೀರ್ವಾದ, ಪಾರ್ಟಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡಿರ್ತಕ್ಕಂಥ ಓಂ ಶಕ್ತಿ ಚಲಪತಿರವ್ರ ಮೇಲೆ ಇದ್ದಿದ್ರಿಂದ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಂತ ಇರ್ತಕ್ಕಂಥ ಓಂ ಶಕ್ತಿ ಚಲಪತಿರವ್ರಿಗೆ ಕೋಲಾರಮ್ಮನ ಆಶೀರ್ವಾದ, ಭಗವಂತನ ಆಶೀರ್ವಾದ, ನಮ್ಮೆಲ್ಲರ ಆಶೀರ್ವಾದ ಯಾವಾಗ್ಲೂ ಸಹಕಾರ ಇದ್ದೇ ಇರುತ್ತೆ. ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಸೇರ್ಕೊಂಡು ಶುಭಾಶಯಗಳು. ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಇವತ್ತು ಓಂ ಶಕ್ತಿ ಚಲಪತಿರವರು ಏನು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಅವ್ರು ಯಾವ ರೀತಿ ಬೆಳೆದು ಬಂದ್ರು ಆ ರೀತಿಯಲ್ಲಿ ನೋಡ್ಕೊಂಡು ಮುಂದೊಂದು ದಿನ ನೀವೆಲ್ಲರೂ ಏನು ಯುವಕರಿದ್ದೀರಿ ಅದನ್ನ ನೋಡ್ಕೊಂಡು ಬೆಳೆದ್ರೆ, ದೇಶದ ಪರವಾಗಿ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇನ್ಫ್ಲೂಯೆನ್ಸ್ ಅವಶ್ಯಕತೆ ಇಲ್ಲ. ನೀವು ಕೆಲಸ ಮಾಡಿರೋದನ್ನ ನೋಡಿ ಗಮನಿಸಿ, ಬೇಕಾದವರೆಲ್ಲ ಕೇಳಿ ಯಾರೇ ಇನ್ಫ್ಲೂಯೆನ್ಸ್ ಮಾಡಿರೋ ನಡೆಯಲ್ಲ, ಆನೆಸ್ಟ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಗರಸಭಾ ಸದಸ್ಯರಾಗ್ಬೋದು, ಪುರಸಭಾ ಸದಸ್ಯರಾಗ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLAಗಳಾಗ್ಬೋದು, MP ಏನೋ ಆಗ್ಬೋದು. ಅದಕ್ಕೋಸ್ಕರ ಯಾವುದು ನಿಂತು ನೀರಲ್ಲ, ಹರಿಯ ನೀರಾಗಿ ನಾವು ಈ ದೇಶದ ಪರವಾಗಿ ನಾವು ಕೆಲಸ ಮಾಡಬೇಕು, ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕು, ಓಂ ಶಕ್ತಿ ಅವರ ಜೊತೆಲಿ ನಾವು ನಿಲ್ಬೇಕು ಅಂತ ಹೇಳಿ ನೀವು ಬಂದಿರೋರಿಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆ ಭಗವಂತ ಓಂ ಶಕ್ತಿ ಚಲಪತಿ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಅವರಿಗೆ ಶುಭಾಶಯನ್ನ ಕೋರ್ತಾ ಇದ್ದೀನಿ. ಈಗ ಮಾತಾಡಿದ್ದೀನಿ, ನಮ್ಮ ಸಂಸದರ ಬಗ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ಅವ್ರು ಬಂದ್ರು ಸುಮಾರು ಒಂದು 6 ವರ್ಷದ ಕೆಳಗಡೆ. ಕಷ್ಟ ಇದೆ ಓಂ ಶಕ್ತಿ ಅವರ ಇಲ್ಲಿ ಕೋಲಾರದಲ್ಲಿ ಆ ಕೇಜ್ ಮನೆಯಪ್ಪನ ಹೆಂಗ್ ಸೋಲ್ಸೋದಂತ. ನಮಗೆ ಹುಡುಗರಿಂದ ತುಂಬಾನೇ ಆಸೆ, ಕೋಲಾರದಲ್ಲಿ BJP ಧ್ವಜ ಹಾರಿಸ್ಬೇಕು, ಅದು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಅಂತ ಎಲ್ಲ ಹೇಳಿಸ್ತಾ ಇದ್ರು. ನಾವು ಹತ್ತತ್ರ ಬರ್ತಾ ಇದ್ವಿ, ಸೋಲ್ತಾ ಇದ್ವಿ, ಹತ್ತತ್ರ ಬರ್ತಾ ಇದ್ವಿ, ಸೋಲ್ತಾ ಇದ್ವಿ. ಯಾರೋ ಒಬ್ಬ ಕ್ಯಾಂಡಿಡೇಟ್
ಅಂಡರ್ಸ್ಟ್ಯಾಂಡಿಂಗು ಅಥವಾ ಇನ್ನೇನೋ ದುಡ್ಡಿಂದಿರೋ ಆರ್ಥಿಕ ಸಂಪನ್ಮೂಲ ಕೊರತೆನೋ ಆಗಿ ನಾವು 10,000 20,000 ಓಟನ್ಸ್ ಹೋಗ್ತಾ ಇದ್ವಿ. ಸಾಕಷ್ಟು ಜನ BJP ಓಟ್ ಹಾಕೋರು. BJP ಸೆಂಟ್ರಲ್ ಬರಬೇಕು, ದೇಶ ಇಂಪ್ರೂವ್ ಆಗಬೇಕಂತ ಬಂದರು. ಕಬಡ್ಡಿ ಒಬ್ಬ ನ್ಯಾಷನಲ್ ಪ್ಲೇಯರ್ ಆಗಿ ಬಂದರು. ನಮ್ಗೆ ಖುಷಿ ಇತ್ತು. ಯಾರೇನೋ ಹೇಳಿದ್ರು ಆ ಥರ ಐತಲ್ಲ ಅಂತ. ವಿಜೇಂದ್ರಣ್ಣ ಕೋಲಾರಕ್ಕೆ ಬಂದರು. ಆಮೇಲೆ ಸರ್ ಬೆಂಗಳೂರು ಕರೆಸ್ಕೊಂಡ್ರು. ನಾನು ವಿಜೇಂದ್ರಣ್ಣ ನಮ್ಮ ಕಮೇಶ್ ಗೌಡ್ರು ಬಿಟ್ಟರೆ 4 ಜನ ಹೋದ್ರಿ ಮಹಾಲಕ್ಷ್ಮಿ ಲೇಔಟ್ಗೆ. ಯಾಕೆ ನೀನು ಅಷ್ಟು ಹಿಡ್ಕೊಂಡಿದ್ದೆ ಮುನ್ಸ್ವಾಮಿ ಅವ್ರನ್ನ ಅಂತ. ಇಲ್ಲ ಸರ್, ಬರೋರೆಲ್ಲ ಮುಖಚರ್ಯಗಳು ನೋಡಿದೆ ಎಲೆಕ್ಷನ್ ಜೋಶಲ್ಲಿ ಬರ್ತಾರೆ, ಲಾಸ್ಟಲ್ಲಿ ಬೆನ್ ತೋರಿಸ್ಬಿಡ್ತಾರೆ, ನಮಗೆ ನೋವಾಗ್ತದೆ, ನಾವೆಲ್ಲೋ ಗೆಲ್ಲೋದೇ ಇಲ್ಲ ಅಂತದೆ. ಇವ್ರು ಆ ಥರ ಇಲ್ಲ, ನುಗ್ತಾರೆ. ನಮಗೊಂದು ಆಶಾಭಾವನೆ ಇದೆ. ಖಂಡಿತವಾಗಿ ಪಕ್ಷಕ್ಕೆ ಮತ್ತು ಕೋಲಾರ ಜಿಲ್ಲೆಗೆ ಒಬ್ಬ ಒಳ್ಳೆ ನಾಯಕ ಸತ್ವ ಹೇಳ್ತೀನಿ. ಇವತ್ತು ಇವರು ಪ್ರಸ್ತಾವನೆ ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ. ನನ್ನ ಕನಸು, ನನ್ನ ಮಾತುಗಳು 100% ಕೋಲಾರಕ್ಕೆ ಒಬ್ಬ ಉದಯೋನ್ಮುಖ ಏನು ನಾಯಕ ಅಂತೂ ಸತ್ಯವಾಗಿ ಸಿಕ್ಕಿದ್ರು. ಇವತ್ತು ಕೋಲಾರದಲ್ಲಿ ಯಾವುದೇ ಒಂದು ಹಿಂದೂ ಪರ ಆಗಲಿ, ಅಭಿವೃದ್ಧಿಗೆ ತೊಂದರೆ ಆದಾಗಲಿ, ನಮ್ಮ ಕಾರ್ಯಕರ್ತ ತೊಂದರೆ ಆಗಾದ್ರೆ ಮೊದಲು ವಾಯಿಸುತ್ತದೆ ನಮ್ಮ ಮುನ್ಸಮ್ಮಣ್ಣವ್ರು ಅಂದ್ಬಿಟ್ಟು ಇಡೀ ಜಗಜ್ಜಾರಾಗ್ತಿದೆ. ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಅವರೊಬ್ಬ ನಾಯಕರಾಗೇ ಇಲ್ಲ, ಇಡೀ ಸ್ಟೇಟಲ್ಲಿ ಕೂಡ ಇವತ್ತು ಅವ್ರ ನಾಯಕತ್ವನ ಬಯಸ್ತಾ ಇದ್ದಾರೆ. ಅದೇ ರೀತಿ ಹೊರ ರಾಜ್ಯಗಳು ಕೂಡ ನಮ್ಮ ಥರ ನಮಗಿಂತ ಓವರ್ ಫಾಸ್ಟೇ ಅವರು. ಆದರೆ ನಮಗೆ ಅವಕಾಶ ಸಿಕ್ಕಿಲ್ಲ, ಅವ್ರು ಸಿಕ್ತು. ಬಟ್ ಏನೇ ಆಗಲಿ ನನಗೇನಾದ್ರೂ ಒಂದು ಅವಕಾಶ ಕೊಟ್ಟರೆ, ಏನೋ ಒಂದು ಕೆಲಸ ಒಪ್ಸಿದ್ರೆ ಅದನ್ನು ಚಾಚು ತಪ್ಪದೆ ಮಾಡೋದು, ಅದು ಸ್ವಲ್ಪ ಅದೇ ರೀತಿ ಅವ್ರು ಕೂಡ ಅಷ್ಟೇ. ಏನೇ ಆಗಲಿ ಆ ಕೆಲಸ ಒಪ್ಸಿದ್ಮೇಲೆ ಅದನ್ನು ಯಶಸ್ವಿ ಮಾಡೋದು ಮುಖ್ಯ ಕೆಲಸಗಾರರಿಗೆ ನಮ್ಮ MP ಮುನ್ಸಮ್ಮಣ್ಣವರು ಇದ್ದಾರೆ. ಅವ್ರಿಗೆ ದೇವರು ಮುಂದಿನ ದಿವಸಗಳಲ್ಲಿ ಒಳ್ಳೆ ಏನು ಅವ್ರೇನು ಬಯಸ್ತಾ ಇದ್ದಾರೆ ಆ ಥರ ಆಗಲಿ. ನಾವೆಲ್ಲ ಜೊತೆಲಿ ಇರ್ತೀವಿ. ಯಾಕಂದರೆ ಕೋಲಾರಕ್ಕೆ ನಾವು ಇವತ್ತು ಇರ್ತೀವಿ BJPಲಿ, ನಾಳೆ ಹೋಗ್ತೀವಿ. ಉದಯೋನ್ಮುಖ ಯುವಕ ನಾಯಕರು ಬೇಕು ನಮಗೆ ಖಂಡಿತವಾಗಿ. ನಾನು ಯಾಕಂದರೆ ಈ ಯುವಕರನ್ನ ತುಂಬ ನಾನು ಅವ್ರನ್ನ ಅಟ್ರಾಕ್ಟ್ ಮಾಡ್ತೀನಿ. ಅಂದರೆ ನಾನು ಇರ್ತೀನೋ ಬಿಡ್ತೀನೋ, ಇನ್ನೊಬ್ರು ಇರ್ತಾರೋ ಬಿಡ್ತೀರೋ, ಪಕ್ಷ ಇರಬೇಕು, ಪಕ್ಷದ ಜೊತೆ ಯುವಕರು ಇರಬೇಕು. ಸೊ ಆ ಉದ್ದೇಶನ ಎಲ್ಲರನ್ನೂ ಯುವಕರನ್ನ ನಾನು ಕೆಲಸಕ್ಕೆ ತೋರಿಸ್ತೀನಿ. ಇವತ್ತು ಇವ್ರು ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡೋದಕ್ಕೆ ಅವ್ರಿಗೆ ಮತ್ತು ಎಷ್ಟೊಂದು ಜನ ಇವತ್ತು ಏನು ನನ್ನ ಹತ್ರ ಪಡೆದೇ ಇಲ್ಲ, ಏನೋ ಕೆಲಸ ಮಾಡ್ಕೊಂಡ್ರೆ ಅವ್ರು ಕೂಡ ಬಂದು ನನಗೆ ಇವತ್ತು ಉತ್ಸಾಹದಿಂದ ಏನೋ ಅವ್ರಿಗೆ ನಾನು ಸಪೋರ್ಟ್ ಮಾಡಿಲ್ಲ ಅಂದರೆ ಕೂಡ ನನ್ನ ಬಗ್ಗೆ ಇಷ್ಟು ಅಭಿಮಾನ ಇಟ್ಕೊಂಡಿದ್ದೆ. ನಾನು ಚಿರುನಾಗಿ ನಾನೇನು ಅವ್ರಿಗೂ ಪ್ರತಿಫಲ ಬಯಸಿದೆ. ಅವ್ರ ಕೆಲಸ ಕಾರ್ಯಗಳಲ್ಲಿ ಪಕ್ಷದ ನಿಷ್ಠೆಯಾಗಿ ಖಂಡಿತವಾಗಿ ನನ್ನ ಉದ್ದೇಶ ನಾನು MLA ಆಗ್ಬೇಕಂತಲ್ಲ, MLA ಅನ್ನೋದು ಆಸೆ ಇದೆ. ಆದರೆ ಅಧ್ಯಕ್ಷರಾಗಿದ್ದಾಗ ಆಯಾಸ ಪಡಬಾರ್ದು. ಪಕ್ಷದ ಹೊರತು ಮತ್ತು ಪಕ್ಷದಲ್ಲಿ ಒಬ್ಬ MP-ನ ಗ್ರಾಮ ಪಂಚಾಯತಿ ಸದಸ್ಯರಿಂದ, ಜಿಲ್ಲಾ ಪಂಚಾಯತಿಯಿಂದ 4 MLA-ಗಳನ್ನು ಗೆಲ್ಲಿಸಬೇಕು, ಅಥವಾ ಏನೋ ಅಲಯನ್ಸ್ ಆದರೆ 6 ಕಾನೂನು ಗೆಲ್ಲಬೇಕನ್ನೋ ಒಂದು ಆಸೆ ಕೂಡ ಇದೆ. ದೇವರು ನೀವೆಲ್ಲ ಸಹಕಾರ ಕೊಡಬೇಕಂತ ಆಗಲಿ ಅಂತ ನನಗೆ ಅಭಿಮಾನ ಸಲ್ಲಿಸಿದ ಎಲ್ಲರಿಗೂ ಧನ್ಯವಾದಗಳು.